ಮೋದಿ ಬಂದ ಮೇಲೆ ಮೆಡಿಕಲ್ ಸೀಟ್ಗಳು ಹಾಗೆ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹೆಚ್ಚಳ ಆಗಿದೆ. 51,000 ಇದ್ದಂತಹ ಮೆಡಿಕಲ್ ಸೀಟ್ಗಳು 1,36,000ಕ್ಕೆ ಹೆಚ್ಚಳ ಆಗಿರುವಂಥದ್ದು. ಹಾಗೆ ಮೆಡಿಕಲ್ ಕಾಲೇಜ್ಗಳೇನಿದೆ ಇವು 320 ಇದ್ವು, ಅದೀಗ 825ಕ್ಕೆ ಏರಿಕೆಯಾಗಿದೆ. ಇದನ್ನೆಲ್ಲ ಬಿಟ್ಟುಬಿಟ್ಟು ಕೆಲವು ಎಡಬಿಡಂಗಿಗಳು ಸೇರಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಹೋರಾಟದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೋದಿ ಅವರನ್ನು ಕೊಲೆ ಮಾಡಬೇಕು ಅಂತೇಳಿ ಸಂಚು ಮಾಡಲಾಗಿತ್ತು, ಅವರೇ ಪೊಲೀಸರ ಮೇಲೆಯೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ದೆಹಲಿ ಗಲಾಟೆಯ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. 2014ರಲ್ಲಿ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿ ಅವರ ಬದ್ಧತೆಯನ್ನು ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿ ಆದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿದ್ದು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿಕೊಡೆಗಳ ಥರ ಬಂದಿದ್ದು. ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ದು CETಗೆ ಬರ್ತಾ ಇತ್ತು, ಅವ್ರದ್ದು ಸೆಲೆಕ್ಷನ್ ಪ್ರೋಸೆಸ್ಸು. ಪ್ರೈವೇಟ್ ಯೂನಿವರ್ಸಿಟಿಯವರು ಅವ್ರದ್ದೇ ಎಕ್ಸಾಮ್ ಮಾಡೋರು. ಹೆಚ್ಚಿನ ಸೀಟ್ಗಳು ಮೆರಿಟ್ ಮುಖಾಂತರ ತುಂಬ್ತಾ ಇರಲಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು, ಕ್ಯಾಪಿಟೇಷನ್ ಫೀ ಅಂತಿತ್ತು, ಡೊನೇಷನ್ ಅಂತಿತ್ತು. ಇದನ್ನೆಲ್ಲ ಮೋದಿಯವರು ಮನಗಂಡಾದ ನಂತರ ಇದನ್ನು ಹೊಡೆದಾಕಬೇಕು ಈ ಮಾಫಿಯಾನ. ಸ್ಟೇಟ್ನಲ್ಲಿ CET ಮುಖಾಂತರ ಪಾಸಾದವರು ಕೂಡ ಮೆರಿಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟ್ಗಳನ್ನು ಕೊಡೋರು. ಆದರೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮುಖಾಂತರ ಬರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ಕ್ಷೇತ್ರ ಅಲ್ಲ ಇದು. ಯಾಕೆಂದರೆ 147 ಕೋಟಿ ಜನಸಂಖ್ಯೆ ಇದೆ. ಜನರ ಆರೋಗ್ಯ ರಕ್ಷಣೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನು ಮುಂದೆ ವಹಿಸ್ಕೊಳ್ಳುವಂತಹ ವೈದ್ಯರನ್ನು ನಾವು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ 2016ರಲ್ಲಿ ನೀಟ್ ಎಕ್ಸಾಮಿನೇಷನ್ನ ತಗೊಂಬಂದರು. ನೀಟ್ ತಗೊಂಬಂದಾದಮೇಲೆ 2016ರಲ್ಲೇ ಜುಲೈನಲ್ಲಿ 2 ಸರಿ ಎಕ್ಸಾಮ್ ನಡೆದು ಇವತ್ತು ದೇಶದಲ್ಲಿ ಏಕರೂಪದ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಇವತ್ತು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಡೊನೇಷನ್ ಕೊಟ್ಟು ಕ್ಯಾಪಿಟೇಷನ್ ಫೀ ಕೊಟ್ಟು ಕಾಲೇಜಿಗೆ ಹೋಗಬೇಕಾದ ಅಗತ್ಯ ಇಲ್ಲ. ಬಡವ್ರ ಮಕ್ಕಳು ಕೂಡ ಮೆರಿಟಲ್ಲಿ ಪಾಸ್ ಆಯಿತು ಅಂತ ಹೇಳಿದರೆ ನೀಟ್ ಮುಖಾಂತರವಾಗಿ ತಮಗೆ ಆಯ್ದಂಥ ಕಾಲೇಜು ತಮ್ಮ ಅರ್ಹತೆಗೆ ಅನುಗುಣವಾದ ಕಾಲೇಜುಗಳು ಸಿಗ್ತಾ ಇದ್ದಾವೆ. ಅದ್ರ ಜೊತೆಗೆ 51,000 ಸೀಟ್ ಇದ್ದಿದ್ದನ್ನು ಇವತ್ತು 1,36,000ಕ್ಕೆ ತೊಗೊಂಡೋಗಿದ್ದಾರೆ ಮೋದಿಯವರು. ಅಂದರೆ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು 385 ಇದ್ದು 825 ಆಗಿದ್ದಾವೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ಈ ಪ್ರೈವೇಟ್ ಏನು ಕೋಚಿಂಗ್ ಏಜೆನ್ಸಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದರು. ಎಷ್ಟೋ ಸರಿ ನಾವು ಲೂಪೋಲ್ಸ್ ಗೊತ್ತಾದ ಮೇಲೆ ಪ್ಲಗ್ ಮಾಡೋ ಕೆಲಸನ ಅವ್ರು ಮಾಡಿದ್ದಾರೆ. ಹಾಗಂತ ಮೋದಿಯವರನ್ನು ಅಲ್ಲೇನು ಜಂತರ್ ಮಂತರಲ್ಲಿ ಅವ್ರನ್ನ ಕೊಲ್ಲಬೇಕು, ಅವರು ರಿಸೈನ್ ಮಾಡಬೇಕು, ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು. ಈ ಊರಲ್ಲಿದ್ದಂಥ ಎಲ್ಲ ಎಡಬಿಡಂಗಿಗಳು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ದಾರೆ. ಸೋನಿಯಾ ಮೇಡಮನ್ನ ಕರೆದ್ರು, ನೀವು ಹೋಗಿದ್ದೀರಿ. ಆದರೆ DK ಶಿವಕುಮಾರ್ ಅವರೇ, ನೀವು ಮಾಡಿದಿರಿ, ಅದಕ್ಕೋಸ್ಕರ ನಮ್ಮದನ್ನು ತಪ್ಪನ್ನು ನಾವು ಮುಚ್ಕೊಳ್ತೀವಿ ಅಂತ ಭಾವಿಸ್ಬೇಡಿ. ವ್ಯವಸ್ಥೆಯಲ್ಲಿ ಆಗುವಂಥ ಲೋಪ ನಿಮಗೂ ಗೊತ್ತಿದೆ. 2006ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಷನ್ ಮಿನಿಸ್ಟ್ರಿ ಇರಬೇಕಾದ್ರೆ ಕೆಮಿಸ್ಟ್ರಿ ಪೇಪರು ಮಾರ್ಚಲ್ಲಿ ಲೀಕ್ ಆಯಿತು. ಮಾರ್ಚ್ 31ರಲ್ಲಿ ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯಿತು. ಮತ್ತೆ ಏಪ್ರಿಲ್ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡಬೇಕಾಗಿ ಬಂತು. ಸರ್, ಯಾರ ಮೇಲಾರು ಆ್ಯಕ್ಷನ್ ತೊಗೊಂಡ್ರಾ? ಇಲ್ಲ ಅಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡೋವಂಥವ್ರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡವ್ರು ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ಥರ ಆಗಿದೆ ಹೊರತು ಇದರಲ್ಲಿ ಮೋದಿಯವರ ತಪ್ಪಲ್ಲ, ಮೋದಿ ಸರ್ಕಾರದ ತಪ್ಪಲ್ಲ. ನಿಮ್ಮ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನು 1,36,000 ಸೀಟಿಗೆ ತೊಗೊಂಡಿರೋರು ಮೋದಿಯವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನು ನೀಟ್ ಮುಖಾಂತರವಾಗಿ
ಮೋದಿಯವರು ಕೊಟ್ಟಿದ್ದಾರೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ, ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿಯಲ್ಲ 21% ಓಟ್ ತೊಗೊಂಡಿದ್ದೀರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದರೆ ನೀವೇ ಹೋರಾಟ ರೂಪಿಸಿ ಸರ್. ಇದರಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಲೋಪಗಳಿದ್ದಾವೆ, ನಾವು ಬಂದಾಗಲೂ ಈ ಥರ ಮಣ್ಣು ತಿನ್ನೋ ಕೆಲಸ ಆಗಿತ್ತು, ಇದನ್ನು ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.